ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಆಧುನೀಕರಣ ಹಾಗೂ ನಗರೀಕರಣದ ಒಂದು ಅತ್ಯಂತ ದೊಡ್ಡ ದುಷ್ಪರಿಣಾಮ ಅಂತಂದ್ರೆ ಅದು ಪರಿಸರ ಮಾಲಿನ್ಯ. ಅದರಲ್ಲೂ ಬೆಂಗಳೂರಿನಂತಹ ಮೆಟ್ರೋಪಾಲಿಟನ್ ಸಿಟಿಗಳು ವಾಯು ಮಾಲಿನ್ಯದ ಕೇಂದ್ರ ಬಿಂದುವಾಗಿ ಬೆಳೀತಾ ಇರೋದಕ್ಕೆ ಇಲ್ಲಿನ ವಾಹನ ದಟ್ಟಣೆ ಹಾಗೂ ಮಿತಿಮೀರಿದ ಜನಸಂಖ್ಯೆ ಅಂದ್ರೆ ಖಂಡಿತ ಅದು ತಪ್ಪಾಗೋದಿಲ್ಲ. ಪರಿಣಾಮ ಧೂಳು, ಹೊಗೆ, ಫಾಗ್ ತುಂಬಿದ ವಾತಾವರಣದಲ್ಲಿ ಜನ ಉಸಿರು ಕಟ್ಟಿ ಬಾಳುವ ಪರಿಸ್ಥಿತಿ ಉಂಟಾಗಿರೋದು. ಇದರ ಮುಂದುವರಿದ ಭಾಗವೇ ಅಲರ್ಜಿ, ಆಸ್ತಮಾ ಸಮಸ್ಯೆ. ಅಲರ್ಜಿ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾದಂತಹ ವ್ಯಾಖ್ಯಾನವನ್ನ ಪಡೆದುಕೊಳ್ತಾ ಹೋಗಬಹುದು. ಸಾಮಾನ್ಯವಾಗಿ ಕಂಡುಬರೋ ಅಲರ್ಜಿಗಳ ಲಕ್ಷಣ ಅಂತಂದ್ರೆ ಉಸಿರಾಡೋಕೆ ಕಷ್ಟವಾಗೋದು, ಕಣ್ಣಲ್ಲಿ ನೀರು ಸುರಿಯೋದು, ಕಣ್ಣು, ಮೂಗು ಹಾಗೂ ಗಂಟಲಿನಲ್ಲಿ ಕೆರೆತ ಉಂಟಾಗೋದು, ಮೂಗಿನಿಂದ ಒಂದೇ ಸಮನೆ ನೀರು ಸುರಿಯೋದು ಹಾಗೂ ಎಡೆಬಿಡದೆ ಸೀನೋದು. ಇದರ ಜೊತೆಗೆ ಕೆಲವೊಂದು ಸೀಸನ್ನಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಅಲರ್ಜಿ ಕೂಡ ಕಾಣಿಸಿಕೊಳ್ಳಬಹುದು. ಹಾಗಾದ್ರೆ ಅಲರ್ಜಿ, ಆಸ್ತಮಾ ಉಂಟಾಗೋಕೆ ನಿರ್ದಿಷ್ಟ ಕಾರಣಗಳು ಏನು? ಯಾವ್ಯಾವ ಬಗೆಯ ಅಲರ್ಜಿಗಳನ್ನ ಸಾಮಾನ್ಯವಾಗಿ ನೋಡ್ತೀವಿ ಹಾಗೂ ಇದರಿಂದ ಮುಕ್ತಿಯನ್ನ ಪಡೆಯೋಕೆ ಏನೆಲ್ಲ ಉಪಾಯ ಮಾರ್ಗಗಳಿವೆ ಅನ್ನೋದ್ರ ಬಗ್ಗೆ ನಮ್ಮ ಹೋಮಿಯೋಪತಿಯ ವೈದ್ಯರಾದ ಮಂಜುನಾಥ್ ಅವರು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡಲಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಇನ್ನು ನೀವು ಸಹ ಕಾರ್ಯಕ್ರಮದಲ್ಲಿ ನೇರವಾಗಿ ಪಾಲ್ಗೊಳ್ಳಬಹುದು. ಅಲರ್ಜಿ ಅಥವಾ ಆಸ್ತಮಾಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಮಸ್ಯೆಗಳು ನಿಮಗೆ ಇವೆ ಅಂತಾದಲ್ಲಿ ಡಾಕ್ಟರ್ ಜೊತೆ ನೇರವಾಗಿ ಮಾತುಕತೆಯನ್ನ ನಡೆಸಬಹುದು. ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನಿಮ್ಮ ಸಮಸ್ಯೆಯನ್ನ ಹಂಚಿಕೊಳ್ಳಬಹುದಾಗಿದೆ. ಎಸ್ ಡಾಕ್ಟರ್, ಈ ಚಳಿಗಾಲ ಅಂದ ತಕ್ಷಣವೇ ನಾವು ಹೇಳೋದು ಅಲರ್ಜಿ ಸಮಸ್ಯೆ ಇರೋರಿಗೆ ಒಂದು ರೀತಿಯಲ್ಲಿ ಡಬಲ್ ಎಫೆಕ್ಟ್ ಕೊಡುವಂತಹ ಸೀಸನ್ ಅಂತ ಹೇಳಬಹುದು. ಅದರಲ್ಲೂ ಅಲರ್ಜಿ ಮತ್ತೆ ಆಸ್ತಮಾ ಇದು ಎರಡೂ ಅವರಿಗೆ ಹೆರಿಡೇಟರಿ ಪ್ರಾಬ್ಲಮ್ ಆಗಿ ಇನ್ಹೆರಿಟ್ ಆಗಿದೆ ಅಂತಂದ್ರೆ ಅಂಥವರಿಗೆ ಚಳಿಗಾಲ ಅನ್ನೋದು ಚಾಲೆಂಜ್ ಒಡ್ಡುವಂತಹ ಸೀಸನ್ ಅಂತಾನೆ ಹೇಳಬಹುದು. ಈ ಅಲರ್ಜಿ ಇರಲಿ ಅಥವಾ ಆಸ್ತಮಾ ಸಮಸ್ಯೆ ಇರಲಿ, ಚಳಿಗಾಲದಲ್ಲಿ ಈ ರೀತಿ ಡಬಲ್ ಎಫೆಕ್ಟ್ ಅನ್ನ ಕಾಣಿಸ್ಕೊಳ್ಳೋದಕ್ಕೆ ಏನೆಲ್ಲ ಕಾರಣಗಳನ್ನ ಕೊಡಬಹುದು ಡಾಕ್ಟರ್? ಖಂಡಿತ. ಆಸ್ ಎ ವೈದ್ಯನಾಗಿ ಹೇಳುವಂಥದ್ದು, ಈ ಅಲರ್ಜಿ ಮತ್ತು ಆಸ್ತಮಾ ಅನ್ನೋದು ಬಹಳನೇ ಒಂದು ದೊಡ್ಡದಾದ ಒಂದು ಸಮಸ್ಯೆ ಕೊಡ್ತಾ ಇರೋವಂಥ ಒಂದು ತೊಂದರೆ ಅಂತಲೇ ಹೇಳ್ಬೋದಾಗತ್ತೆ. ಅದರಲ್ಲೂ ಈ COVID-19 ಸಿಚುವೇಶನ್ ಬಂದಮೇಲೆ ಯಾವುದೇ ಒಂದು ಥರದ ಒಂದು ಪೇಷಂಟ್ಸಲ್ಲಿ ಅಲರ್ಜಿ ಉಂಟಾಗೋದಂತಾಗಲಿ ಅಥವಾ ಆಸ್ತಮಾ ಉಂಟಾಗುವಂಥದ್ದಾಗಲಿ ಇದೊಂದು ಕೋವಿಡ್ ಸಿಂಪ್ಟಮ್ಸ್ ಅಂತ ಅವ್ರಿಗೆ ಭಯ ಆಗ್ತಾ ಇದೆ. ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಅಲರ್ಜಿ ಮತ್ತು ಆಸ್ತಮಾ ಇಟ್ ಗೋಸ್ ಹ್ಯಾಂಡ್ ಟು ಹ್ಯಾಂಡ್ ಅಂತ. ಸೊ ಆಸ್ತಮಾನೇ ಬೇರೆ, ಅಲರ್ಜಿನೇ ಬೇರೆ ಅಂತ ತಿಳ್ಕೊಳ್ತಾರೆ. ಸೊ ಯಾರ್ಯಾರು ಅಲರ್ಜಿಯಿಂದ ಬಳಲ್ತಾ ಇರ್ತಾರೆ, ಸೊ ಅವರು ಚಿಕಿತ್ಸೆನ ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಒಂದಲ್ಲ ಒಂದು ದಿವಸ ಅವರು ಆಸ್ತಮಾಯಿಂದ ಬಳಲಬೇಕಾಗತ್ತೆ. ಅಥವಾ ಯಾರ್ಯಾರು ಆಸ್ತಮಾಯಿಂದ ಬಳಲ್ತಾ ಇರ್ತಾರೆ, ಮುಂಚೆ ಅವರು ಸ್ವಲ್ಪ ವರ್ಷಗಳ ಕಾಲ ಅಲರ್ಜಿಯಿಂದ ಬಳಲ್ತಾ ಇರ್ತಾರೆ. ಸೊ ಅದರಲ್ಲೂ ಈ ವರ್ಷದಲ್ಲಂತೂ ಸೊ ಸಣ್ಣ ಮಕ್ಕಳಲ್ಲಿ, ಎಕ್ಸ್ಪೆಷಲಿ 5 ವರ್ಷದಿಂದ 15 ವರ್ಷದ ಒಂದು ಮಕ್ಕಳಲ್ಲಿ ಮತ್ತು 65 ವರ್ಷದ ನಂತರ ಒಂದು ವಯಸ್ಕರಲ್ಲಿ ಹೆಚ್ಚಾಗಿ ಅಲರ್ಜಿ ಮತ್ತು ಆಸ್ತಮಾ ಅನ್ನೋದು ಕಾಣ್ತಾ ಇದೆ. ಸೊ ಯಾಕೆ ಅಂತ ಹೇಳಿದ್ರೆ ಅಂಥವರಲ್ಲಿ ಹೆಚ್ಚು ನಾವು ರೆಸಿಸ್ಟೆನ್ಸ್ ಪವರ್ನ ತುಂಬ ಕಡಿಮೆ ನೋಡ್ತಾ ಇರ್ತೀವಿ ಮತ್ತು ಸಸೆಪ್ಟಿಬಿಲಿಟಿನ ಅತಿ ಹೆಚ್ಚಾಗಿ ನೋಡ್ತಾ ಇರ್ತೀವಿ. ಅಂದರೆ ಸೂಕ್ಷ್ಮತೆ ಅತಿ ಹೆಚ್ಚಾಗಿ ಮಕ್ಕಳಲ್ಲಿರುತ್ತೆ ಮತ್ತು ವಯಸ್ಸಾದವರಲ್ಲಿರುತ್ತೆ. ಅದೇ ರೀತಿ ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಭಾಳನೇ ಕಡಿಮೆ ಇರುತ್ತೆ. ಅದೇ ರೀತಿ ಏಜ್ ಆಗ್ತಾ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಈ ಅಲರ್ಜಿ ಅಂತ ನಾವು ತಗೊಂಡ್ರೆ ಅದನ್ನು ನಾವು ಸೆನ್ಸಿಟಿವಿಟಿ ಅಂತ ಹೇಳಿ ಕರಿತೇವೆ, ಅಥವಾ ಕನ್ನಡದಲ್ಲಿ ಸೂಕ್ಷ್ಮತೆ. ಪ್ರತಿಯೊಬ್ಬರು ಒಂದಲ್ಲ ಒಂದು ಪದಾರ್ಥಕ್ಕೆ, ಒಂದಲ್ಲ ಒಂದು ಐಟಮ್ಸ್ಗೆ ನೀವು ಹೇಳ್ದಂಗೆ ಸೂಕ್ಷ್ಮತೆ ಅಥವಾ ಸೆನ್ಸಿಟಿವ್ ಇದ್ದೇ ಇರ್ತಾರೆ. ಎಷ್ಟೋ ಜನ ಬಾಯಲ್ಲಿ ನಾವು ಕೇಳ್ಬೋದು, ಸರ್ ನಾನು ಧೂಳಿಗೆ ಹೋದರೆ ನನಗೆ ಅಲರ್ಜಿ ಉಂಟಾಗುತ್ತೆ, ಅಥವಾ ಕೋಲ್ಡಿನ ಥಂಡಿಯ ವಾತಾವರಣಕ್ಕೆ ಹೋದರೆ, ಕೋಲ್ಡ್ ಎನ್ವಿರಾನ್ಮೆಂಟ್ಗೆ ಹೋದರೆ ನನಗೆ ಅಲರ್ಜಿ ಉಂಟಾಗುತ್ತೆ, ಅಥವಾ ಹಾಲಿನಿಂದ ಮಾಡಿರುವಂಥ ಪದಾರ್ಥಗಳನ್ನ ತಿಂದರೆ ನನಗೆ ಅಲರ್ಜಿ ಉಂಟಾಗುತ್ತೆ, ಅಥವಾ ಪಾರ್ಥೇನಿಯಂ ಗಿಡದ ಹತ್ರ ಹೋದರೆ ನನಗೆ ಸ್ಕಿನ್ ಅಲರ್ಜಿ ಉಂಟಾಗುತ್ತೆ, ಅಥವಾ ಮಾಂಸಾಹಾರದ ಪದಾರ್ಥಗಳಿಗೆ ಒಳಗಾದರೆ ನನಗೆ ಅಲರ್ಜಿ ಉಂಟಾಗುತ್ತೆ. ಸೊ ಇದನ್ನೇ ನಾವು ಅಲರ್ಜಿಕ್ ಸೆನ್ಸಿಟಿವಿಟಿ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಒಂದು ಆಸ್ತಮಾನ ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ, ಆಸ್ತಮಾ ಇಸ್ ಎ ಕ್ರಾನಿಕ್ ಇನ್ಫ್ಲಮೇಟರಿ ಕಂಡೀಷನ್ ಆಫ್ ದ ಏರ್ವೇಸ್. ಅಂದರೆ ನಮ್ಮ ಶ್ವಾಸನಾಳಗಳು ಯಾವಾಗ ಸೋಂಕಿಗೆ ಒಳಗಾಗುತ್ತೆ, ನಾಳಗಳು ಯಾವಾಗ ಸಣ್ಣ ಆಗುತ್ತೆ, ಗಾಳಿ ಹೋಗೋದಕ್ಕೆ ಜಾಗ ಇರೋದಿಲ್ಲ, ಉಸಿರಾಡೋದಕ್ಕೆ ತೊಂದರೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಕಂಡೀಷನ್ ನಾವು ಆಸ್ತಮಾ ಅಂತ ಹೇಳಿ ಕರಿತೇವೆ. ಸೊ ನೋಡಬೇಕು ಅಂತ ಹೇಳಿದ್ರೆ ಈಗ ಆಸ್ತಮಾ ಇಟ್ ಅಫೆಕ್ಟ್ಸ್ 2 ಸಿಸ್ಟಮ್ ಆಫ್ ದ ಬಾಡಿ. ಒಂದು ಚರ್ಮದ ಮೇಲೆ ಅಫೆಕ್ಟ್ ಆಗುವಂಥ ಜನಗಳಲ್ಲಿ ನಾವು ನೋಡ್ಬೋದು ಅಲರ್ಜಿ ಅನ್ನೋದು, ಇನ್ನೊಂದು ಶ್ವಾಸಕೋಶದ ಅಂಗಾಂಗಗಳ ಮೇಲೆ. ಸೊ ಅಲರ್ಜಿ ಅಂತ ಮಾತ್ರಕ್ಕೆ ಬರೀ ಆಸ್ತಮನೇ ಅಲ್ಲ, ಬರೀ ಶ್ವಾಸಕೋಶದ ಅಂಗಾಂಗಗಳ ಮೇಲೆ ಉಂಟಾಗುವಂಥದ್ದಲ್ಲ, ಎಷ್ಟೋ ಜನರಲ್ಲಿ ಚರ್ಮದ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ನಾವು ನೋಡಿರ್ಬೋದು, ಈ ಪಾರ್ಥೇನಿಯಂ ಗಿಡದ ಹತ್ರ ಹೋದರೆ ಅಥವಾ ಏನೋ ಒಂದು ಪದಾರ್ಥ ತೊಗೊಂಡ್ರೆ ಚರ್ಮದ ಮೇಲೆ ಏನೋ ಒಂಥರ ದಂಧೆ ಥರ ಬರುತ್ತೆ ಡಾಕ್ಟರ್, ಗಂಧೆ ಥರ ಬರುತ್ತೆ, ಎಲಿವೇಟೆಡ್ ಸ್ಕಿನ್ ಇರುತ್ತೆ, ರ್ಯಾಷಸ್ ಉಂಟಾಗ್ತಾ ಹೋಗ್ತಾ ಇರುತ್ತೆ.
ಇಚ್ಚಿಂಗ್ ಉಂಟಾಗ್ತಾ ಹೋಗ್ತಾ ಇರುತ್ತೆ, ರೆಡ್ ರ್ಯಾಷಸ್ ಆಗಿ ಕಾಣ್ತಾ ಹೋಗ್ತಾ ಇರುತ್ತೆ. ಇದನ್ನು ಮೆಡಿಕಲಿ ನಾವು ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳಿ ಕರಿತೇವೆ. ಸೊ ಎಷ್ಟೋ ಜನಕ್ಕೆ ಈ ಅಲರ್ಜಿ ಅನ್ನೋದು ಚರ್ಮದ ನಂತರ ಅದು ಶ್ವಾಸಕೋಶಕ್ಕೆ ತೊಂದರೆ ಕೊಟ್ಟಾಗ ಇಲ್ಲಿ 4 ಥರದ ಸ್ಟೇಜಸಲ್ಲಿ ತೊಂದರೆಗಳು ಉಂಟಾಗ್ತಾ ಹೋಗ್ತಾ ಇರುತ್ತೆ. ಮೊದಲನೇದಾಗಿ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ, ಎರಡನೇದಾಗಿ ಅಲರ್ಜಿಕ್ ಸೈನಸೈಟಿಸ್ ಅಂತ ಹೇಳ್ತೀವಿ, ಮೂರನೇದಾಗಿ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ, ಅದೇ ರೀತಿ ಕೊನೆಯದಾಗಿ ಅಲರ್ಜಿಕ್ ಆಸ್ತಮಾ. ಸೊ ಇದೆಲ್ಲ ತೊಂದರೆಗಳು ಈ ಅಲರ್ಜಿ ಅನ್ನೋ ಪದಕ್ಕೆ ಸೀಮಿತ ಉಂಟಾಗ್ತಾ ಇದೆ. ಬಟ್ ಪ್ರತಿಯೊಬ್ಬರ ಒಂದು ಲಕ್ಷಣದ ಮೇಲೆ, ಪ್ರತಿಯೊಬ್ಬರ ತೊಂದರೆ ಹಿಂದಿನ ಕಾರಣಗಳ ಮೇಲೆ ಆಸ್ ಎ ವೈದ್ಯರಾಗಿ ನಾವು ಕೇಸ್ ಹಿಸ್ಟ್ರಿನ ತೊಗೊಂಡಾಗ ಯಾವ ಅಲರ್ಜಿಯಿಂದ ಉಂಟಾಗ್ತಾ ಇದೆ, ಸೊ ಮತ್ತು ಎಷ್ಟರ ಮಟ್ಟಿಗೆ ಅದು ಸಮಸ್ಯೆ ಕೊಡ್ತಿದೆ, ಸೊ ಇದಕ್ಕೆ ಮಾತ್ರೆಗಳು ಯಾವ ರೀತಿ ಕೊಡಬೇಕು, ಸೊ ಎನ್ವಿರಾನ್ಮೆಂಟಲ್ಲಿ ಯಾವ ರೀತಿ ಅವರು ಮೇಂಟೈನ್ ಮಾಡ್ಕೊಳ್ಬೇಕು ಅನ್ನೋದು ಆಸ್ ಎ ಡಾಕ್ಟರ್ಸ್ ಆಗಿ ನಾವು ಅವ್ರಿಗೆ ತಿಳಿಸ್ತಾ ಬರ್ತಿರ್ತೀವಿ. ರೈಟ್ ಡಾಕ್ಟರ್, ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಸುರೇಶ್ ಕರೆ ಮಾಡಿದ್ದಾರೆ. ಸುರೇಶ್ ಅವರೇ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅಂತ ಹೇಳಬಹುದು, ಡಾಕ್ಟರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸುರೇಶ್ ಅವರು, ಹೇಳಿ ಏನು ತೊಂದರೆ? ಸರ್, ನಮ್ಗೆ ಸೈನೈಟಿಸ್ ತರ ಅಲರ್ಜಿ ಆಗಿದೆ, ಅಂದ್ರೆ ಸ್ಮೆಲ್ ಗೊತ್ತಾಗಲ್ಲ. ಸ್ಮೆಲ್ ಗೊತ್ತಾಗೋದಿಲ್ಲ. ಓಕೆ, ಪರೀಕ್ಷೆ ಏನಾದರೂ ಮಾಡಿಸಿದ್ರಾ? ಎಕ್ಸ್ರೇ ಏನಾದರೂ ಮಾಡಿಸೋದು, ತಲೆ ಬಿಡೋದು? ಇಲ್ಲ ಸರ್, ಅದು ಯಾವ್ದು ಮಾಡಿ ಏನಿಲ್ಲ. ಸೈನಸೈಟಿಸ್ ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ಅದ ಸ್ಮೆಲ್ ಗೊತ್ತಾಗಲ್ಲ, ಉಸಿರಾಟದ. ಆಮೇಲೆ ಇನ್ನೊಂದೇನಂದ್ರೆ ನಮ್ಗೆ ವೀಸಿಂಗ್ ಬರ್ತಾ ಇದೆ ನೈಟ್ ಅಲ್ಲಿ. ಬರ್ತಾ ಇದೆ. ಓಕೆ, ಬೇರೆ ಲಕ್ಷಣಗಳು ಏನಾದರೂ ಕಾಣ್ತಿದ್ಯಾ ಸುರೇಶ್ ಅವರೇ? ಉಸಿರಾಟದ ತೊಂದರೆ ಆಗುತ್ತೆ ಸರ್ ನಮ್ಗೆ. ಓಕೆ, ಎಷ್ಟು ವಯಸ್ಸು ನಿಮಗೆ? ನಮ್ಮ 37 ಸರ್. 37. ಓಕೆ, ಈ ಮಿಡಲ್ ಏಜ್ ಗ್ರೂಪ್ ಆಫ್ ಪೀಪಲಲ್ಲಿ ಈ ಥರದ ತೊಂದರೆ ಸರ್ವೇ ಸಾಮಾನ್ಯವಾಗಿ ನಾವು ಕಾಮನ್ ಆಗಿ ಇವತ್ತಿನ ದಿನಗಳಲ್ಲಿ ಕಾಣ್ತಾ ಇದ್ದೀವಿ. ಸೊ ನಿಮಗೆ 2 ಥರದ ಒಂದು ಸಮಸ್ಯೆ ಅದು. ಒಂದು ಅಪ್ಪರ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅಂದರೆ ಕತ್ತಿನ ಮೇಲ್ಭಾಗದಲ್ಲಿ ಬರುವಂಥ ಇನ್ಫೆಕ್ಷನ್, ನೋಸ್ ಬ್ಲಾಕ್ ಆಗುವಂಥದ್ದು, ಸ್ಮೆಲ್ ಗೊತ್ತಾಗ್ತಾ ಇಲ್ಲ, ಸೊ ಅನೋಸ್ಮಿಯಾ ಅಂತ ಹೇಳಿ ಕರಿತೇವೆ, ಅಥವಾ ಏನಾದರೂ ನೇಸಲ್ ಪಾಲಿಪ್ ಇರುವಂಥದ್ದು ಅಥವಾ ಸೈನಸ್ ಬ್ಲಾಕ್ ಇರುವಂಥದ್ದು. ಸೊ ಈ ಥರ ಇದ್ದರೆ ಈ ಥರದೆಲ್ಲ ಒಂದು ಲಕ್ಷಣಗಳು ಬರುತ್ತೆ. ಅದೇ ರೀತಿ ನಿಮ್ಮ ಅಪ್ಪರ್ ಇನ್ಫೆಕ್ಷನ್ ಜೊತೆಗೆ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಕೆಮ್ಮು ಅಂತ ಹೇಳ್ತಾ ಇದ್ದೀರಾ, ಅಥವಾ ಆಸ್ತಮಾ ಥರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ನಾಳಗಳು ಯಾವಾಗ ಸಣ್ಣ ಆಗ್ತಾ ಇರುತ್ತೆ, ನ್ಯಾರೋಯಿಂಗ್ ಆಫ್ ದ ಬ್ರಾಂಕಿಯಲ್ ಟ್ಯೂಬ್ಸ್ ಅಂತ ಹೇಳ್ತೀವಿ. ಸೊ ಗಾಳಿ ಹೋಗೋದಕ್ಕೆ ಜಾಗ ಇರೋದಿಲ್ಲ, ಆಗ ನಿಮಗೆ ವೀಸಿಂಗು, ಆಸ್ತಮಾ ಥರ ಬರ್ತಾ ಹೋಗ್ತಾ ಇರುತ್ತೆ. ಸೊ ಯಾವಾಗ ಕೋಲ್ಡ್ ಟ್ರಿಗರ್ ಆಗ್ತಾ ಹೋಗ್ತಾ ಇರುತ್ತೆ, ನಿಮ್ಮ ಸಿಂಪ್ಟಮ್ಸ್ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ. ಜಸ್ಟ್ ಟೆಂಪರ್ ರಿಲೀಫ್ಗೆ ಹಿನೇಲರ್ಸ್ಗಳನ್ನ ತಗೊಳ್ಳುವಂಥದ್ದು, ಏನೋ ಒಂಥರ ಟೆಂಪರರಿ ಟ್ಯಾಬ್ಲೆಟ್ಸ್ಗಳನ್ನ ತಗೊಳ್ಳೋದು, ಅದಕ್ಕೆ ಒಳಗಾಗಬೇಡಿ. ಕರೆಕ್ಟಾದ ಒಂದು ಹೋಮಿಯೋಪತಿಕ್ ಔಷಧಿನ ನಿಮಗೆ ಕೊಡ್ತಾ ಬಂತು ಅಂದರೆ ಸ್ವಲ್ಪ ದಿನಗಳಲ್ಲೇ ನಿಮಗೆ ವಾಸಿಯಾಗುವಂಥ ಒಂದು ಲಕ್ಷಣಗಳು ಕಾಣ್ತಾ ಬರ್ತಾ ಇರುತ್ತೆ. ದಯವಿಟ್ಟು ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿಯಾಗಿ ಚಿಕಿತ್ಸೆನ ಪಡ್ಕೊಳ್ಬೋದಾಗಿದೆ ಸುರೇಶ್ ಅವರೇ. ಥ್ಯಾಂಕ್ ಯು ಸುರೇಶ್ ಅವರೇ, ಕರೆ ಮಾಡೋದಕ್ಕಾಗಿ. ಬೆಂಗಳೂರಿನಿಂದ ನರಸಿಂಹಯ್ಯ ಕರೆ ಮಾಡಿದ್ದಾರೆ. ನರಸಿಂಹಯ್ಯ ಅವರೇ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅಂತ ಹೇಳಬಹುದು, ಡಾಕ್ಟರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಏನು ಸಮಸ್ಯೆಗೆ ಕರೆ ಮಾಡಿದ್ರಿ? ಸರ್ ಏನಿಲ್ಲ, ನನಗೆ ಯಾವಾಗನ ಈ ತರಕಾರಿಲೋ ಅಥವಾ ಬೇರೆ ಯಾವ್ದನ್ನ ನಾವು ಏನು ಅಂತ ಗೊತ್ತಿಲ್ಲ, ಏನಂತ ತಿಂದಾದ್ಮೇಲೆ ಯಾವಾಗೂ ಇಲ್ಲ, ಒಂದ್ ಸ್ವಲ್ಪ ಅಲರ್ಜಿ ತರ ಕರಿಯೋದು ಈ ತರ ಆಗುತ್ತೆ. ಆಮೇಲೆ ಇದು ಒಂಥರ ಮುಳ್ಳು ಚುಚ್ಚಿದಂಗೆ ಅವಾಗ ಫಸ್ಟ್ ಕಾಲಲ್ಲಿ, ಆಮೇಲೆಲ್ಲ ಮೈಗೆ ಒಂಥರ ಆಗುತ್ತೆ. ಒಂದು 5 ನಿಮಿಷ 10 ನಿಮಿಷ ಇರುತ್ತೆ, ಆಮೇಲೆ ಇರೋದಿಲ್ಲ. ಓಕೆ, ಏನಾದರೂ ಪರ್ಟಿಕ್ಯುಲರ್ ಪದಾರ್ಥಕ್ಕೆ ಅಂತ ಏನಾದರೂ ನೋಡ್ಕೊಂಡಿದ್ದೀರಾ? ಈ ಪದಾರ್ಥ ತಿಂದ್ರೇನೆ ನಂಗೆ ಈ ತರ ಬರುತ್ತೆ ಅನ್ನೋದು ಏನಾದರೂ? ಸರ್ ಏನಂತ ಗೊತ್ತಿಲ್ಲ, ಬಟ್ ಏನು ಅಂತಾನೆ ಅದನ್ನೇ ತಮ್ಮನ್ನ ಕೇಳೋಣ ಅನ್ಕೊಂಡು. ನೋ ಪ್ರಾಬ್ಲಮ್. ಸಿ, ಅಲರ್ಜಿಕ್ ಸೆನ್ಸಿಟಿವಿಟಿ ಟು ದ ಐಟಮ್ಸ್ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಪದಾರ್ಥಕ್ಕೆ ನೀವೊಂದು ಸೂಕ್ಷ್ಮತೆ ಅಥವಾ ಸೆನ್ಸಿಟಿವ್ ಇದ್ದಾಗ ಈ ಥರದ ಒಂದು ಲಕ್ಷಣಗಳು ನಾನು ಹೇಳ್ತಿದ್ದೆ, ನೀವು ಕಾರ್ಯಕ್ರಮ ನೋಡ್ತೀರಾ ಗೊತ್ತಾಗುತ್ತೆ. ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳಿ ದಂಧೆ ಥರ ಬರುವಂಥದ್ದು, ಸ್ಕಿನ್ ಇಚ್ಚಿಂಗ್ ಬರುವಂಥದ್ದು, ಕೆಳಗಡೆಯಿಂದ ಮೈಯೆಲ್ಲ ಪೂರ್ತಿ ಹರಡುತ್ತೆ, ಅದು ಅಲರ್ಜಿಕ್ ಅರ್ಟಿಕೇರಿಯಾ ಅನ್ನೋದು. ಬಟ್ ನೀವು ಗಮನಿಸ್ತಾ ಬನ್ನಿ, ಈ ಯಾವ ಪದಾರ್ಥನ ತಗೊಂಡ್ರೆ ನನಗೆ ಲಕ್ಷಣಗಳು ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಹೋಮಿಯೋಪತಿ ತತ್ವ ಅಂತ ಏನು ಅಂತ ಹೇಳಿದ್ರೆ, ಆ ಪದಾರ್ಥನ ಕಂಪ್ಲೀಟ್ ಆಗಿ ಬಿಟ್ಬಿಡಿ ಅಂತ ಹೇಳೋದಿಲ್ಲ. ಸೊ ನಮ್ಮ ಚಿಕಿತ್ಸೆ ಯಾವ ರೀತಿ ಇರಬೇಕು, ಆ ಅಲರ್ಜಿ ಸೆನ್ಸಿಟಿವಿಟಿನ ಇಂಪ್ರೂವ್ಮೆಂಟ್ ಆಗಬೇಕು. ಸೊ ಆಗ ನಿಮಗೆ ಆ ಪದಾರ್ಥನ ತಗೊಂಡ್ರು ಕೂಡ ಆ ಅಲರ್ಜಿ ಉಂಟಾಗಬಾರ್ದು. ಆ ರೀತಿಯ ಒಂದು ಚಿಕಿತ್ಸೆ ನಮ್ಮಲ್ಲಿದೆ. ಸೊ ಖಂಡಿತ ಯಾವುದೇ ರೀತಿ ಎದುರ್ಕೊಳ್ಳುವಂಥದ್ದು ಬೇಡ. ಬಟ್ ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಬಂತು ಅಂತ ಹೇಳಿದ್ರೆ ತುಂಬಾನೇ ಒಂದು ಸಮಸ್ಯೆಗೆ ಒಳಗಾಗಬೇಕಾಗತ್ತೆ. ಸೊ ಯಾವುದೇ ರೀತಿ ನೀವು ಯೋಚನೆ ಮಾಡಬೇಡಿ, ಭಯ ಬೇಡ. ಸೊ ಹೋಮಿಯೋಪತಿಲಿ ಇದಕ್ಕೆ ಔಷಧಿಗಳಿದ್ದಾವೆ ಸರ್. ಥ್ಯಾಂಕ್ ಯು ನರಸಿಂಹಯ್ಯ ಅವರೇ, ಕರೆ ಮಾಡೋದಕ್ಕಾಗಿ. ಡಾಕ್ಟರ್, ನೀವೀಗ ಹೇಳ್ತಾ ಇದ್ರಿ, ಸೊ ಅಲರ್ಜಿ ಯಾವುದರಿಂದ ಉಂಟಾಗುತ್ತೆ ಅನ್ನೋದನ್ನು ನಾವು ಗುರ್ತು ಮಾಡಿದ ಮೇಲೆ ಅದನ್ನು ಕಂಪ್ಲೀಟಾಗಿ ಬಿಡಬೇಕು ಅನ್ನೋದನ್ನು ಅಡ್ವೈಸ್ ಮಾಡಲ್ಲ ಹೋಮಿಯೋಪತಿ ಅಂತ. ಹಾಗಾದರೆ ಈ ಒಂದು ಪದಾರ್ಥಕ್ಕೆ ಸೆನ್ಸಿಟಿವಿಟಿ ಅನ್ನೋದು ಯಾವ ರೀತಿ ಉತ್ಪತ್ತಿ ಆಗುತ್ತೆ, ಜೊತೆಗೆ ಅದರ ಆ ಸೆನ್ಸಿಟಿವಿಟಿಯನ್ನು ಕಡಿಮೆ ಮಾಡೋಕ್ಕೆ ಯಾವ ರೀತಿ, ಅಂದರೆ ಸೂಪರ್ಫಿಷಿಯಲ್ ಹಂತದಲ್ಲಿ ಗೊತ್ತಾಗಿರ್ಲಿಕ್ಕಿಲ್ಲ ನಮಗೆ. ಹಾಗಾಗಿ ಖಂಡಿತ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಿಕಾಸ್ ಎಷ್ಟೋ ಜನ ಬಂದು ಹೇಳ್ತಾರೆ, ಸರ್ ನನ್ನ ತಂದೆಗೆ ಈ ಪದಾರ್ಥಕ್ಕೆ ಒಂದು ಅಲರ್ಜಿ ಇತ್ತು, ಬಟ್ ನನಗೆ
ಆ ಪದಾರ್ಥಕ್ಕೆ ಅಲರ್ಜಿ ಇಲ್ಲ, ಇನ್ನೊಂದು ಪದಾರ್ಥಕ್ಕೆ ಅಲರ್ಜಿ ಇದೆ. ಸೊ ಎಲ್ಲರಿಗೂ ಒಂದೇ ಥರದ ಒಂದು ಅಲರ್ಜಿಕ್ ಸೆನ್ಸಿಟಿವಿಟಿ ಇರಬೇಕು ಅಂತ ಇರೋದಿಲ್ಲ. ಅದನ್ನೇ ಹೋಮಿಯೋಪತಿ ತತ್ವ ಅಂತ ಹೇಳೋದು ಇಂಡಿವಿಜುವಲಿಟಿ ಅಂತ ಹೇಳಿ ಕರಿತೇವೆ. ಒಂದು ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿ ಯಾವ ರೀತಿ ವಿಭಿನ್ನ ಇದ್ದಾನೆ, ಮತ್ತು ಆ ವ್ಯಕ್ತಿಗೆ ಯಾವ ರೀತಿಯ ಕಾರಣಗಳಿಂದ ಆ ತೊಂದರೆ ಬರ್ತಾ ಇದೆ, ಅಲರ್ಜಿಕ್ ಸೆನ್ಸಿಟಿವಿಟಿ ಬರೋದಕ್ಕೆ ನಾನಾ ಥರದ ಒಂದು ಕಾರಣಗಳನ್ನ ಹೇಳ್ಬೋದು. ಫಾರ್ ಎಕ್ಸ್ಪೆಷಲಿ ಹೇಳುವಂಥದ್ದು ಹೆರಿಡಿಟರಿ ಟೆಂಡೆನ್ಸಿ. ಎಷ್ಟೋ ಜನ ನಮ್ಮಲ್ಲಿ ಬಂದು ಹೇಳ್ತಾರೆ, ಸರ್ ನಮ್ಮ ತಂದೆಗೂ ಕೂಡ ಈ ಸಮಸ್ಯೆ ಇತ್ತು, ನಮ್ಮ ತಾಯಿಗೂ ಕೂಡ ಈ ಸಮಸ್ಯೆ ಇದೆ, ನನಗೆ ಈ ವರ್ಷದಲ್ಲಿ ನನಗೆ ಸ್ಟಾರ್ಟ್ ಆಗ್ತಿದೆ. ಸೊ ಆ ಹೆರಿಡಿಟರಿ ಟೆಂಡೆನ್ಸಿ ಅಥವಾ ಇನ್ಹೆರಿಟೆಡ್ ಫ್ಯಾಕ್ಟರ್ ಇತ್ತು ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಜನ್ರೇಷನ್ಗೆ ಅಥವಾ ನೆಕ್ಸ್ಟ್ ಮಕ್ಕಳಿಗೆ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತಲೇ ಹೇಳ್ಬೋದು. ಬಟ್ ಇವತ್ತಿನ ದಿನಗಳಲ್ಲಿ ಒಂದು 60% ಆಫ್ ಅಲರ್ಜಿ ಕಾಣ್ತಾ ಇರುವಂಥದ್ದು ಎನ್ವಿರಾನ್ಮೆಂಟಲ್ ಕಂಡೀಷನ್ಸಿಂದ ನಾವು ನೋಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಕೋಲ್ಡ್ ಏರ್ ಆಗಿರ್ಬೋದು ಅಥವಾ ಡಸ್ಟ್. ಇವತ್ತಿನ ಒಂದು ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಈ ಧೂಳಿಗೆ ಮತ್ತು ಯಾವುದೇ ರೀತಿ ಒಂದು ಸ್ಮೋಕ್ಗೆ ಯಾವುದೇ ರೀತಿಯ ಒಂದು ವ್ಯಕ್ತಿಗಳು ಅಫೆಕ್ಟ್ ಆದಾಗ ತೊಂದರೆಗಳು ಉಂಟಾಗ್ತಾ ಇದೆ. ಸೊ ಎಷ್ಟೋ ಜನ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ ಬರುವಂಥ ಒಂದು ಫೈನ್ ಡಸ್ಟ್ಗಳಾಗಿರ್ಬೋದು ಅಥವಾ ಗಿಡಗಳು ಮರಗಳಿಂದ ಬರುವಂಥ ಒಂದು ಪೋಲನ್ಸ್ ಆಗಿರ್ಬೋದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಮನೆಯಲ್ಲಿ ನಾಯಿಗಳನ್ನ ಸಾಕ್ತಾ ಇರ್ತಾರೆ, ಬೆಕ್ಕುಗಳನ್ನ ಸಾಕ್ತಾ ಇರ್ತಾರೆ. ಸೊ ಪೆಟ್ ಡ್ಯಾಂಡರ್ಸ್ ಅಂತ ಹೇಳಿ ಕರಿತೇವೆ. ಅಂದರೆ ಅದರಲ್ಲಿಂದ ಬರುವಂಥ ಒಂದು ಕೂದಲುಗಳಿಂದ ಆಗಿರ್ಬೋದು ಅಥವಾ ಎಕ್ಸ್ಕ್ರೀಷನ್ ಆಗಿರ್ಬೋದು, ಸಲೈವ ಆಗಿರ್ಬೋದು, ಇದರಿಂದ ಕೂಡ ಎಷ್ಟೋ ಜನಕ್ಕೆ ಈ ಅಲರ್ಜಿ ಮತ್ತು ಆಸ್ಮಾ ಬರುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಸೊ ಎಲ್ಲರ ಒಂದು ಲಕ್ಷಣಗಳು ಸೇಮ್ ಆದರೂ ಕೂಡ ಪ್ರತಿಯೊಬ್ಬರ ಇಂದಿನ ಕಾರಣಗಳು ಡಿಫ್ರೆಂಟ್ ಇರೋದ್ರಿಂದ ಸೊ ಅದಕ್ಕೆ ಕರೆಕ್ಟಾದ ಒಂದು ಚಿಕಿತ್ಸೆ ಪಡ್ಕೊಳ್ಬೇಕು. ಈ ಸ್ಕಿನ್ ಅಲರ್ಜಿ ಅಂತ ಹೇಳಿ ಎಷ್ಟೋ ಜನ ಮಿಸ್ಲೀಡ್ ಆಗ್ತಾರೆ. ಚರ್ಮದ ಮೇಲೆ ಏನೋ ಒಂದು ದಂಧೆ ಥರ ಬಂತು ಅಂತ ಹೇಳಿದ್ರೆ ಆಯಿಂಟ್ಮೆಂಟ್ಗಳನ್ನ ಅಪ್ಲೈ ಮಾಡ್ಕೊಳ್ಳುವಂಥದ್ದು ಅಥವಾ ಏನೋ ಒಂಥರ ಟ್ಯಾಬ್ಲೆಟ್ಸ್ಗಳನ್ನ, ಆ್ಯಂಟಿಹಿಸ್ಟಮಿನ್ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳ್ಳುವಂಥದ್ದು. ತೊಗೊಂಡಾಗ ಅಷ್ಟೇ 1 ಅವರ್ 1 ಗಂಟೆಗಳ ಕಾಲ 2 ಗಂಟೆಗಳ ಕಾಲ ಇಚ್ಚಿಂಗ್ ಕಡಿಮೆ ಇರುತ್ತೆ ಡಾಕ್ಟರ್, ಮತ್ತೆ ಪುನಃ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅನ್ಲೆಸ್ ಅಂಡ್ ಅಂಟಿಲ್ ರೂಟ್ ಕಾಸ್ನ ಅಂದರೆ ಬುಡದಿಂದ ಕಾಯಿಲೆನ ಕಿತ್ತಿಲ್ಲ ಅಂತ ಹೇಳಿದ್ರೆ ಅದರ ಲಕ್ಷಣ ಹಾಗೇ ಉಲ್ಟಾ ಬಂದ್ಬಿಡುತ್ತೆ. ಸೊ ಹೋಮಿಯೋಪತಿಲಿ ಯಾವಾಗ ನಿಮಗೆ ಈ ಥರದ ಒಂದು ರೋಗಕ್ಕೆ ನಾವು ಔಷಧಿಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ, ಆಗ ಲಕ್ಷಣಗಳು ಕೂಡ ತಾನಾಗೆ ಕಡಿಮೆ ಆಗ್ತಾ ಬರುತ್ತೆ. ರೈಟ್ ಡಾಕ್ಟರ್, ನೀವು ಹೇಳಿದ ಹಾಗೆ ಇತ್ತೀಚಿನ ದಿನದಲ್ಲಿ ಯಾವಾಗ ಈ ಕೋವಿಡ್-19 ಸಿಚುವೇಶನ್ ಅನ್ನೋದು ಶುರುವಾಗಿದೆ, ಅಲರ್ಜಿ ಯಾವುದು, ಆಸ್ತಮಾ ಯಾವುದು ಅಥವಾ ಈ ಕೋವಿಡ್-19 ಸಿಂಪ್ಟಮ್ಸ್ ಏನು ಅನ್ನೋದ್ರ ಬಗ್ಗೆ ಜನ ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾವಾಗ ಇದು ಈ ಆಸ್ತಮಾ ಮತ್ತು ಅಲರ್ಜಿ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಇರುತ್ತೆ, ಸೊ ಅಂಥವರಿಗೆ ಹೋಮಿಯೋಪತಿಯಲ್ಲಿ ಅದನ್ನು ರೂಟ್ ಕಾಸ್ ಸಮೇತ ಕಿತ್ತು ಬಿಸಾಕೋಕೆ ಯಾವ ರೀತಿಯ ಚಿಕಿತ್ಸೆಗಳು ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆ ನಿಮ್ಮಿಂದ ಕೇಳಿ ಮಾಹಿತಿಯನ್ನು ಪಡಿತೀನಿ. ಡಾಕ್ಟರ್ ಆಗಲೇ ಹೇಳ್ತಾ ಇದ್ರಿ, ಆಸ್ತಮಾ ರಿಲೇಟೆಡ್ ಇಶ್ಯೂಸ್ ಬಂದಾಗ ಎಷ್ಟೋ ಜನರಿಗೆ ಉಸಿರಾಟದ ತೊಂದರೆ ಆಗ್ತಾ ಇರೋದು ಕೋವಿಡ್-19 ಬಂದಿರಬಹುದಾ ಅನ್ನೋದು ಒಂದು ಪ್ಯಾನಿಕ್ ಆಗೋ ಸಾಧ್ಯತೆ ಅನ್ನೋದು ಇರುತ್ತೆ. ಎಸ್ಪೆಷಲಿ ಈ ಆಸ್ತಮಾ ಯಾರಿಗೆ ಇನ್ಹೆರಿಟ್ ಆಗಿರುತ್ತೆ, ಅಂದರೆ ಫ್ಯಾಮಿಲಿಯಲ್ಲಿ ಒಂದು ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಅನ್ನೋದು ಇರುತ್ತೆ, ಅಂಥವರಿಗೆ ಈ ಚಳಿಗಾಲದಲ್ಲಿ ಇರ್ಬೋದು ಅಥವಾ ಕೋವಿಡ್-19 ಸಿಚುವೇಶನಲ್ಲಿ ಇರಬಹುದು, ಅವರಿಗೆ ಒಂದು ಸವಾಲಿನ ಕೆಲಸ ಆಗಿಬಿಟ್ಟಿರುತ್ತೆ. ಸೊ ಅಂಥವರಿಗೆ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದಂಥ ಒಂದು ಅಪ್ರೋಚ್ ಇದೆ, ಚಿಕಿತ್ಸೆ ಇದೆ ಅಂತ ಹೇಳ್ತೀರಾ? ಖಂಡಿತ. ಆಸ್ತಮಾ ಅನ್ನೋದು ಈಗ ಬೆಳಗ್ಗೆಯಿಂದ ಸಾಯಂಕಾಲ ಇರುವಂಥದ್ದಲ್ಲ, ದಿನ ತೊಂದರೆ ಕೊಡುವಂಥದ್ದಲ್ಲ. ಇಟ್ ಆಕ್ಟ್ಸ್ ಲೈಕ್ ಎ ಟ್ರಿಗರಿಂಗ್ ಫ್ಯಾಕ್ಟರ್. ಸೊ ಯಾವಾಗ ನಾವು ತೊಂದರೆಗೆ ಹೋಗ್ತೀವಿ ಅಥವಾ ಏಲ್ಮೆಂಟ್ಸ್ಗೆ ಹೋಗ್ತೀವಿ, ಕಾಸ್ಗೆ ಹೋಗ್ತೀವಿ, ಸೊ ಮೇಂಟೈನಿಂಗ್ ಕಾಸ್ ಅಂತ ಹೇಳ್ತೀವಿ, ಅಥವಾ ಚಳಿಲಿ ಹೋಗುವಂಥದ್ದು. ಎಷ್ಟೋ ಜನ ಆಸ್ತಮಾ ಇರೋರು AC ಏರ್ ಕಂಡೀಷನಲ್ಲೇ ಕೆಲಸ ಮಾಡ್ತಾ ಇರೋದು. ಸೊ ಈ ಥರದೊಂದು ಮೇಂಟೈನಿಂಗ್ ಕಾಸ್ ಇದ್ದಾಗ ಆ ಸಿಂಪ್ಟಮ್ಸ್ ಟ್ರಿಗರ್ ಆಗ್ತಾ ಹೋಗ್ತಾ ಇರುತ್ತೆ. ಆಸ್ತಮಾ ಪೇಷಂಟ್ಸಲ್ಲಿ ಪ್ರಾಕ್ಟಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಶ್ವಾಸನಾಳಗಳು ಈ ಮಸಲ್ ಬ್ಯಾಂಡಿಂದ ಸುತ್ತಿರುತ್ತೆ. ಸೊ ಇದು ಯಾವಾಗ ಆಸ್ತಮಾ ಪೇಷಂಟ್ಸಲ್ಲಿ ಬರ್ತಾ ಹೋಗ್ತಾ ಇರುತ್ತೆ, ಸೊ ಆ ಮಸಲ್ ಬ್ಯಾಂಡ್ ಟೈಟ್ ಆಗ್ತಾ ಹೋಗ್ತಾ ಇರುತ್ತೆ ಅಥವಾ ಕನ್ಸ್ಟ್ರಿಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಆಸ್ತಮಾ ಪೇಷಂಟ್ಸಲ್ಲಿ ನಾವು ನೋಡ್ಬೋದು, ಎದೆಯಲ್ಲಿ ಏನೋ ಒಂಥರ ಕಲ್ಲು ಕಡ್ದಂಗಿದೆ ಡಾಕ್ಟರ್, ಏನೋ ಒಂಥರ ಭಾರ ಆಗುವಂಥದ್ದು, ಬಿಗಿತದ ಭಾವನೆ ಆಗುವಂಥದ್ದು. ಸೊ ಅದಕ್ಕೆ ಈ ಲಕ್ಷಣ ಉಂಟಾಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ಕಫ ತುಂಬಾನೇ ಉತ್ಪತ್ತಿ ಆಗ್ತಾ ಇರುತ್ತೆ ಶ್ವಾಸನಾಳಗಳಲ್ಲಿ. ಸೊ ಅದರಿಂದ ಏನಾಗುತ್ತೆ, ಸಮಸ್ಯೆಗಳು ಉಂಟಾಗುವಂಥದ್ದಾಗಲಿ, ಮತ್ತೆ ನ್ಯಾರೋಯಿಂಗ್ ಆಫ್ ದ ಬ್ರಾಂಕಿಯಲ್ ಟ್ಯೂಬ್ಸ್ ಅಂತ ಹೇಳ್ತೀವಿ, ಆ ನಾಳಗಳು ಸಣ್ಣ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಗಾಳಿ ಹೋಗೋದಕ್ಕೆ ಜಾಗ ಇರೋದಿಲ್ಲ. ಸೊ ಅದರಿಂದ ವೀಸಿಂಗ್ ಬರುವಂಥದ್ದು, ಆಸ್ಮಾ ಬರುವಂಥದ್ದು, ಈ ರೀತಿಯ ಒಂದು ಕಾಂಪ್ಲಿಕೇಶನ್ಸ್ಗೆ ಒಳಗಾಗೋದುಂಟು. ಬಟ್ ಅದೇ ಒಂದು ಅಲರ್ಜಿ ಪೇಷಂಟ್ಸಲ್ಲಿ ಯಾಕೆ ಎಲ್ಲರ ಮನೇಲಿರೋರ್ಗೆಲ್ಲ ಅಲರ್ಜಿ ಉಂಟಾಗೋದಿಲ್ಲ, ಸ್ವಲ್ಪ ಜನಕ್ಕೆ ಮಾತ್ರ ಇದು ತೊಂದರೆ ಕೊಡುತ್ತೆ ಅಂದರೆ ಆಂಟಿಬಾಡಿ ಸೆಲ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ WBC, ಬಿಳಿ ರಕ್ತ ಕಣಗಳಾಗಿರ್ಬೋದು, ನ್ಯೂಟ್ರೋಫಿಲ್ಸ್ ಆಗಿರ್ಬೋದು, ಇಯೋಸೋನೋಫಿಲ್ಸ್ ಆಗಿರ್ಬೋದು. ಇದರ ಕೆಲಸ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಏನೋ ಒಂದು ಅಲರ್ಜನ್ಸ್ ಬಂತು ಅಂತ ಹೇಳಿದ್ರೆ ಅದು ಪ್ರೊಟೆಕ್ಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಬಟ್ ಯಾರಲ್ಲಿ ಈ ಫಂಕ್ಷನಿಂಗ್ ಆಫ್ ಆಂಟಿಬಾಡಿ ಸೆಲ್ಸ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಸೊ ಆಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಪ್ರತಿಯೊಬ್ಬರು ಸೆನ್ಸಿಟಿವ್ ಆಗ್ತಾ ಬರ್ತಾ ಇರ್ತಾರೆ. ಎಷ್ಟೋ ಜನರ ಮಕ್ಕಳಲ್ಲಿ ನಾವು ನೋಡ್ಬೋದು, ಸರ್ ಎವ್ರಿ ಮಂತ್ ಇವ್ನಿಗೆ ಅಲರ್ಜಿ ಉಂಟಾಗ್ತಾ ಇರುತ್ತೆ, ಎವ್ರಿ 3 ತಿಂಗಳಿಗೊಮ್ಮೆ ಆಸ್ತಮಾ ಬರ್ತಾ ಇರುತ್ತೆ. ಸೊ ಈ ಥರದ ಪೇಷಂಟ್ಸ್ ಏನು ಮಾಡಬೇಕು,
ರೂಟ್ ಕಾಸ್ನ ಟ್ರೀಟ್ಮೆಂಟ್ ಮಾಡುವಂಥ ಒಂದು ಸಿಸ್ಟಮ್ ಆಫ್ ಮೆಡಿಕೇಷನ್ಸ್ ಅಂದರೆ ಹೋಮಿಯೋಪತಿಕ್ ಚಿಕಿತ್ಸೆಗಳನ್ನ ಪಡ್ಕೊಳ್ತಾ ಬಂತು ಅಂದರೆ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಜೊತೆಗೆ ಆ ಫಂಕ್ಷನಿಂಗ್ ಆಫ್ ಆ್ಯಂಟಿಬಾಡಿ ಸೆಲ್ಸ್ ಏನು ಹೇಳಿದೆ ಅದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಮೆಡಿಕೇಷನ್ಸ್ಗಳಿದ್ದಾವೆ. ಸೊ ಆಗ ನಿಮಗೆ ಇಂಟೆನ್ಸಿಟಿ ಆಫ್ ಆಸ್ಮಾ, ಇಂಟೆನ್ಸಿಟಿ ಆಫ್ ಅಲರ್ಜಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದು ಎಷ್ಟೋ ಜನ ನಾವು ನೋಡ್ಬೋದು ಈ ಇನ್ಹೇಲರ್ಸ್ಗಳನ್ನ ಜೋಬಲ್ಲಿ ಇಟ್ಕೊಂಡಿರ್ತಾರೆ ಅಥವಾ ಮಾತ್ರೆಗಳನ್ನ ಜೋಬಲ್ಲಿ ಇಟ್ಕೊಂಡಿರ್ತಾರೆ. ಸೊ ಯಾವಾಗ ಟ್ರಿಗರ್ ಆಗುತ್ತೆ ತಕ್ಷಣ ತಗೊಳ್ತಾ ಹೋಗ್ತಾ ಇರ್ತಾರೆ. ಸೊ ಈ ರೀತಿಯ ಪ್ರಮೇಯ ಬರೋದಿಲ್ಲ. ಬಟ್ ಕರೆಕ್ಟಾದ ಒಂದು ಸಮಯದಲ್ಲಿ ಕರೆಕ್ಟಾದ ಒಂದು ಚಿಕಿತ್ಸೆನ ಪಡ್ಕೊಂಡ್ರೆ ಮುಂದೆ ಬರೋ ಪರಿಣಾಮಕಾರಿಯಾದ ಕಂಡೀಷನ್ಸ್ನ ನಾವು ಖಂಡಿತ ಅವಾಯ್ಡ್ ಮಾಡ್ತಾ ಬರ್ಬೋದು ಅನ್ನೋದು ಈ ಮೂಲಕ ಹೇಳ್ಬೋದಾಗುತ್ತೆ. ರೈಟ್ ಡಾಕ್ಟರ್, ಇನ್ನು ಯಾವಾಗ ಈ ಅಲರ್ಜಿ ಅನ್ನೋದು ಚರ್ಮಕ್ಕೆ ಸಂಬಂಧಪಟ್ಟ ಹಾಗಿರುತ್ತೆ, ಆಗ ಒಂದು ರೀತಿಯಲ್ಲಿ ಈ ಸಾಮಾಜಿಕವಾಗಿ ಮಿಂಗಲ್ ಆಗೋದಿರಬಹುದು ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಒಂದು ರೀತಿ ಮುಜುಗರ ಅನ್ನೋದು ಉಂಟಾಗ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಅದು ವಿಸಿಬಲ್ ಅನ್ನೋದಿರುತ್ತೆ. ಸಮಸ್ಯೆ ಅನ್ನೋದನ್ನ ನಾವು ಮರ್ತಿದ್ರು ಕೂಡ ಪಕ್ಕದಲ್ಲಿರೋರು ಏನಾಗಿದೆ ನಿನಗೆ ಅನ್ನೋದು ನೆನಪಿಸ್ಬಿಟ್ಟಿರ್ತಾರೆ. ಸೊ ಅಂಥವರಿಗೆ ಮಾನಸಿಕವಾಗಿ ಒಂದು ಸ್ಟ್ರೆಂತ್ ಅನ್ನ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ರೂಟ್ ಕಾಸ್ ಅನ್ನ ಟ್ರೀಟ್ ಮಾಡೋದು ಕೂಡ ಡಾಕ್ಟರ್ ಕೆಲಸ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಈ ಸ್ಕಿನ್ ಅಲರ್ಜಿ ಇರೋರಿಗೆ ಯಾವ ರೀತಿಯ ಟ್ರೀಟ್ಮೆಂಟ್? ಖಂಡಿತ ಇದೊಂದು ಇವತ್ತಿನ ಒಂದು ಯುಗ ಅಂದ್ರೆ ಕಾಸ್ಮೆಟಿಕ್ ಯುಗ ಅಂತಾನೆ ಹೇಳ್ಬೋದಾಗುತ್ತೆ. ಎಲ್ಲರಿಗೂ ಪ್ರತಿಯೊಬ್ಬರು ಅವ್ರು ಚೆನ್ನಾಗಿ ಕಾಣಬೇಕು ಜೀವನದಲ್ಲಿ ಅಥವಾ ಬೇರೆಯವ್ರಿಗೆ ಚೆನ್ನಾಗಿ ಕಾಣಬೇಕು ಅನ್ನೋದು ಆಸೆ ಖಂಡಿತ ಇರುತ್ತೆ. ಸೊ ಇದರಲ್ಲಿ ನಾನಾ ಥರದ ಒಂದು ಚರ್ಮದ ಕಾಯಿಲೆಗಳಿದ್ದಾವೆ. ನಾಟ್ ಓನ್ಲಿ ಸ್ಕಿನ್ ಅಲರ್ಜಿ ಆಗಿರ್ಬೋದು, ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಆಗಿರ್ಬೋದು, ತೊನ್ನು ಅಂತ ಹೇಳ್ತೀವಿ, ಅಥವಾ ಸೋರಿಯಾಸಿಸ್ ಅನ್ನೋ ಒಂದು ರೋಗಗಳು ಬಂತು ಅಂತ ಹೇಳಿದ್ರೆ ಖಂಡಿತ ಡಿಪ್ರೆಷನ್ಗೆ ಒಳಗಾಗುವಂಥದ್ದು ಸರ್ವೇ ಸಾಮಾನ್ಯ. ಬಟ್ ಯಾವುದೇ ರೀತಿ ಎದುರ್ಕೊಳ್ಳುವಂಥದ್ದು ಬೇಡ. ಬಟ್ ನಮ್ಮ ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಆದಷ್ಟು ಬೇಗ ನಮ್ಮ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ, ಮತ್ತು 100% ವಾಸಿ ಮಾಡ್ಕೊಳ್ಬೇಕು ಅನ್ನೋದಿರುತ್ತೆ. ಸೊ ರೋಗ ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅದರ ಅರ್ಧದಷ್ಟಾದರೂ ಟೈಮ್ ಬೇಕು ಅದು ಹೋಗೋದಕ್ಕೆ. ಸೊ ಇದು ಅರ್ಜೆಂಟ್ ಮಾಡೋದ್ರಲ್ಲಿ ಹೋಗುವಂಥದ್ದಲ್ಲ. ಸೊ ನನಗೆ ಒಂದು ದಿವಸದಲ್ಲಿ ಚರ್ಮದ ಕಾಯಿಲೆಗಳು ವಾಸಿ ಆಗಬೇಕು ಅನ್ನೋದಲ್ಲ. ಸೊ ಅದನ್ನು ರೂಟ್ ಕಾಸಿಂದ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ದಿನಗಳ ಕಾಲ ತಗೊಳ್ತಾ ಹೋಗ್ತಾ ಇರುತ್ತೆ. ಬಟ್ ಹೋಮಿಯೋಪತಿಯಿಂದ ಒಂದ್ಸರಿ ಗುಣ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ತಿರ್ಗಾ ರಿಲ್ಯಾಪ್ಸ್ ಆಗೋದಿಲ್ಲ. ಸೊ ಈ ರೀತಿಯ ಒಂದು ಅಲರ್ಜಿ, ಆಸ್ಮಾ, ಎನಿ ಸ್ಕಿನ್ ರಿಲೇಟೆಡ್ ಇಶ್ಯೂಸಲ್ಲಿ ಏನಾಗುತ್ತೆ ರಿಪೀಟೆಡ್ ಆಗಿ ಸಿಂಪ್ಟಮ್ಸ್ ಬರ್ತಾ ಹೋಗ್ತಾ ಇರುತ್ತೆ. ಸರ್ ನನಗೆ ಲಾಸ್ಟ್ ವರ್ಷ ಬಂತು, ಒಂದು ಸ್ವಲ್ಪ ದಿನ ಮಾತ್ರ ಇತ್ತು, ಚಿಕಿತ್ಸೆ ಪಡ್ಕೊಂಡ್ರೆ ನನಗೆ ವಾಸಿ ಆಗುತ್ತೆ, ತಿರ್ಗಾ ನನಗೆ ಪುನಃ ರಿಲ್ಯಾಪ್ಸ್ ಆಗ್ತಾ ಹೋಗ್ತಾರೆ. ಈ ರೀತಿಯ ಒಂದು ಲಕ್ಷಣಗಳು ಹೋಮಿಯೋಪತಿಲಿ ಇರೋದಿಲ್ಲ. ಸೊ ಹೋಮಿಯೋಪತಿಲಿ ನಾವು ಕೊಡುವಂಥದ್ದು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಭಾಳನೇ ಒಂದು ಸಣ್ಣ ಪ್ರಮಾಣದಲ್ಲಿ ಮೆಡಿಕೇಷನ್ಸ್ ಇರ್ತವೆ ಮತ್ತು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ. ಮತ್ತು ಆ ಮೆಡಿಕೇಷನ್ಸು ಪೇಷಂಟ್ಗೆ ಹೊಂದುವಂಥ ಒಂದು ಮೆಡಿಕೇಷನ್ಸ್ ಇರುತ್ತೆ. ಸೊ ಎಲ್ಲರೂ ಅಲರ್ಜಿಗೂ ಒಂದೇ ಮೆಡಿಕೇಷನ್ಸ್ ಇರೋದಿಲ್ಲ, ಎಲ್ಲರ ಆಸ್ತಮಕ್ಕೂ ಒಂದೇ ಥರದ ಮೆಡಿಕೇಷನ್ಸ್ ಇರೋದಿಲ್ಲ. ಇಂಡಿವಿಜುವಲಿಟಿ ಮೇಲೆ ಹೋಗ್ತಾ ಇರುತ್ತೆ. ಆ ವ್ಯಕ್ತಿಯ ಅನುಗುಣವಾಗಿ ಅಂದರೆ ಅವರ ಮೆಂಟಲ್ ನೇಚರ್ ಆಗಿರ್ಬೋದು, ಫಿಸಿಕಲ್ ನೇಚರ್ ಆಗಿರ್ಬೋದು, ಎಮೋಷನಲ್ ಪೆಥಾಲಜಿ ಆಗಿರ್ಬೋದು, ಮತ್ತು ಅವರ ತೊಂದರೆ ಹಿಂದಿನ ಕಾರಣಗಳನ್ನ ನಾವು ತಿಳ್ಕೊಂಡು ಫ್ಯಾಮಿಲಿ ಹಿಸ್ಟ್ರಿನ ನಾವು ಸ್ಟಡಿ ಮಾಡಿ ಮತ್ತು ಮೇಂಟೈನಿಂಗ್ ಕಾಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಮತ್ತು ಅವರ ಸಪೋರ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಷ್ಟೇ ಒಳ್ಳೆ ಮೆಡಿಕೇಷನ್ಸ್ ಕೊಟ್ಟು ಅವರು ಈಚಲ್ಲಿ ಮಳೆಯಲ್ಲಿ ನೆನೀತಿದ್ರೆ ಆಸ್ತಮಾ ವಾಸಿ ಆಗೋದಿಲ್ಲ, AC ಕಂಡೀಷನ್ಸಲ್ಲಿ ನೀವು ಕೆಲಸ ಮಾಡ್ತಿದ್ರೆ ವಾಸಿ ಆಗೋದಿಲ್ಲ. ಮೆಡಿಕೇಷನ್ ಜೊತೆಗೆ ನಿಮ್ಮ ಪಾತ್ರನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ ಜೊತೆಗೆ ಪ್ಯಾರಲಲ್ ಆಗಿ ಹೋಯಿತು ಅಂದರೆ ಖಂಡಿತ ಇದನ್ನ ಈ ಕಾಯಿಲೆನ ಬುಡದಿಂದ ಕೇಳ್ಬೋದು ಮತ್ತು ಮುಂದೆ ಬರ್ದೇರಂಗೂ ಕಾಂಪ್ಲಿಕೇಶನ್ಸ್ ಆಗದೇರಂಗೂ ಕೂಡ ನೋಡ್ಕೊಳ್ತಾ ಬರ್ಬೋದಾಗುತ್ತೆ. ರೈಟ್ ಡಾಕ್ಟರ್, ನೀವು ಹೇಳಿದ ಹಾಗೆ ಈ ಹಾರ್ ಬಂದಿರುವಂತಹ ಕಾಯಿಲೆ ಹೋಗಬೇಕು ಅಂತಂದ್ರೆ ಅದು ಹರಿದೇ ಹೋಗಬೇಕು. ಅದಕ್ಕೆ ಒಂದಷ್ಟು ಸಮಯ ಅನ್ನೋದು ಬೇಕೇ ಬೇಕಾಗುತ್ತೆ. ಅದ್ರ ಜೊತೆ ಡಯಟ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಡೆಡಿಕೇಶನ್ ಜೊತೆ ಗುಣ ಮಾಡ್ಕೊಳ್ಳುವಲ್ಲಿ. ಅದ್ರ ಬಗ್ಗೆ ಒಂದೆರಡು ಸಲ ಹೇಳಿದೆ. ಈ ಅಲರ್ಜಿ, ಆಸ್ಮಾ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕಾಣುವಂಥದ್ದು ಈ ಸಣ್ಣ ಮಕ್ಕಳಲ್ಲಿ ತಿನ್ನೋದಕ್ಕೆ ಇಷ್ಟ ಐಸ್ ಕ್ರೀಮೇ ಇಷ್ಟ, ಅವ್ರಿಗೆ ಚಾಕ್ಲೇಟ್ಸೇ ಇಷ್ಟ, ಥಂಡಿಯ ಒಂದು ಪದಾರ್ಥಗಳೇ ಇಷ್ಟ. ಸೊ ಇದನ್ನು ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಯಾವಾಗ ಈ ರೀತಿಯ ತೊಂದರೆಗಳು ಉಂಟಾಗ್ತಿದೆ ಸ್ವಲ್ಪ ಅವಾಯ್ಡ್ ಮಾಡೋದುಂಟು. ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಜ್ಯೂಸ್ಗಳನ್ನ ತೊಗೊಳ್ಳುವಂಥದ್ದು, ನೀರನ್ನ ತೊಗೊಳ್ಳುವಂಥದ್ದು, ಎಲ್ಲಂದರಲ್ಲಿ ವಾಟರ್ನ ಕುಡಿಯುವಂಥದ್ದು, ಇದನ್ನೆಲ್ಲ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ತಾ ಬರಬೇಕಾಗತ್ತೆ. ಆದಷ್ಟು ಈ ಅಲರ್ಜಿ ಕಡಿಮೆ ಆಗಬೇಕು, ಸೈನಸೈಟಿಸ್ ಲಕ್ಷಣಗಳು ಕಡಿಮೆ ಆಗಬೇಕು ಅಂದರೆ ಡೈಲಿ ಒಂದು ಸ್ಟೀಮ್ ಇನಲೇಷನ್ನ ತೊಗೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟು. ಡೈಲಿ ಒಂದು 2 ರಿಂದ 3 ಬಾರಿ ಬಿಸಿನೀರಲ್ಲಿ ಮುಖ ತೊಳಿತಾ ಬನ್ನಿ. ಏನೇ ಒಂದು ಕಫ ತುಂಬಿಕೊಳ್ತಾ ಇದ್ರೂ ಅದು ಹೋಗೋದಕ್ಕೆ ಸಾಧ್ಯತೆ ಹೆಚ್ಚಿರ್ತಾ ಹೋಗ್ತಾ ಇರುತ್ತೆ. ಎಷ್ಟೋ ಜನಕ್ಕೆ ಈ ಕಫ ಬರ್ತಾ ಹೋಗ್ತಾ ಇರುತ್ತೆ, ಬ್ರಾಂಕೈಟಿಸ್ ಲಕ್ಷಣಗಳಂತ ಹೇಳ್ತೀವಿ. ಸೊ ಬಿಸಿನೀರು ತಗೊಳ್ಳುವಂಥದ್ದು ಬಹಳನೇ ಉತ್ತಮ. ತುಳಸಿ ಎಲೆನ ಸೇವನೆ ಮಾಡುವಂಥದ್ದು ಬಹಳನೇ ಉತ್ತಮ. ಆದಷ್ಟು ಮನೆ ಫುಡ್ನ, ಹೋಮ್ ಫುಡ್ನ ಆದಷ್ಟು ಪ್ರಿಫರ್ ಮಾಡ್ತಾ ಬನ್ನಿ. ಹೊರಗಡೆ ಪದಾರ್ಥಗಳನ್ನ ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ. ಸೊ ಜೊತೆಗೆ ಕರೆಕ್ಟಾದ ಒಂದು ಸಮಯದಲ್ಲಿ ಚಿಕಿತ್ಸೆ ತಗೊಳ್ಳುವಂಥದ್ದು ಬಹಳನೇ ಇಂಪಾರ್ಟೆಂಟು. ಮತ್ತು ಇವತ್ತಿನ ದಿನಗಳಲ್ಲಿ ಸೆಲ್ಫ್ ಮೆಡಿಕೇಟೆಡ್ ಪೀಪಲ್ ಜಾಸ್ತಿ ಆಗ್ತಾ ಇದ್ದಾರೆ. ನೀವಾಗೇ ಮಾತ್ರೆಗಳನ್ನ ಸೇವನೆ ಮಾಡುವಂಥದ್ದು ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ. ನಾನೇನೇನು ಲಕ್ಷಣಗಳು ಹೇಳಿದೆ ಅದು ನಿಮ್ಮಲ್ಲಿ ಕಾಣ್ತಿದ್ರೆ ಖಂಡಿತ ವೈದ್ಯನ ಭೇಟಿ ಆಗಬೇಕು. ಕರೆಕ್ಟಾದ ಒಂದು ಟೈಮಲ್ಲಿ ನೀವು ಚಿಕಿತ್ಸೆನ ಪಡ್ಕೊಂಡ್ರೆ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ತಾ ಬರ್ಬೋದು. ಆಸ್ಮಾ ಅಂದರೆ ಬರೀ ನಾಳಕ್ಕೆ ಮಾತ್ರ ಸೀಮಿತ ಇರೋದಿಲ್ಲ. ಅಲರ್ಜಿ ಅಂತ ಹೇಳಿದ್ರೆ ಬರೀ ಸ್ಕಿನ್ಗೆ ಮಾತ್ರ ಸೀಮಿತ ಇರೋದಿಲ್ಲ. ಎಷ್ಟೋ ಜನ ನ್ಯೂಮೋನಿಯಿಂದ ಡೆತ್ ಆಗಿರೋ ಸಾಧ್ಯತೆಗಳು ಖಂಡಿತ ಇದ್ದಾವೆ. ಕಾನ್ಸಾಲಿಡೇಷನ್ ಆಫ್ ದ ಲಕ್ಸ್ ಅಂತ ಹೇಳ್ತೀವಿ, ಅಥವಾ ರೆಸ್ಪಿರೇಟರಿ ಫೇಲ್ಯೂರ್ಸ್ ಅಂತ ಹೇಳ್ತೀವಿ. ಈ ರೀತಿಯ ಒಂದು ಕಾಂಪ್ಲಿಕೇಶನ್ಸ್ ಇರೋ
ಇರೋದ್ರಿಂದ ಸೊ ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಹೋಮಿಯೋಪತಿಲಿ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇಲ್ದಿರುವಂಥ ಒಂದು ಚಿಕಿತ್ಸೆ ಇರೋದ್ರಿಂದ ಖಂಡಿತ ಯಾರ್ಯಾರ ಲಕ್ಷಣಗಳಿಂದ ಅಥವಾ ಈ ಥರದ ಒಂದು ತೊಂದರೆಗಳಿಂದ ಬಳಲ್ತಾ ಇದ್ದಾರೆ ಖಂಡಿತ ಬಂದು ಭೇಟಿ ಆಗ್ಬೋದಾಗತ್ತೆ. ರೈಟ್ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಸ್ತಮಾ ಅಲರ್ಜಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಇನ್ನು ನಿಮಗೆ ಸಹ ಆಸ್ತಮಾ ಅಥವಾ ಅಲರ್ಜಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಮಸ್ಯೆಗಳು ಇದೆ ಅಂತಾದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ವಿಳಾಸ ಹೀಗಿದೆ. ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಶಾಖೆಗಳು ಮಲ್ಲೇಶ್ವರಂ, ಜಯನಗರ. ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ ಮತ್ತು ಹೊಸಪೇಟೆ. ದೂರವಾಣಿ ಸಂಖ್ಯೆ 08046664777 ಅಥವಾ 1800572222. ಹಾಗೆ ಮಹಾರಾಷ್ಟ್ರದ ಶಾಖೆಗಳು ಮುಂಬೈ, ಪುಣೆ, ಕೊಲ್ಹಾಪುರ್, ಸೋಲಾಪುರ್, ನಾಗ್ಪುರ್, ಔರಂಗಾಬಾದ್ ಹಾಗೂ ನಾಸಿಕ್. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.